أشهد أن لا أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಜುಮಾ ಖುತ್ಬಾದಲ್ಲಿ ಒಬ್ಬ ಅಮುಸ್ಲಿಂ ವ್ಯಕ್ತಿಯು ಸಲಾಂ ಹೇಳಿದ ನಂತರವೂ ಆತನನ್ನು ಒಬ್ಬ ಮುಸ್ಲಿಂ ಕೊಂದ ಘಟನೆಯನ್ನು ನಾನು ಉಲ್ಲೇಖಿಸುತ್ತಿದ್ದೆ. ಇದಕ್ಕೆ ಸಂಬಂಧಪಟ್ಟ ಸೂರಾ ನಿಷಾದ ಒಂದು ವಚನವನ್ನು ಓದಿದ್ದೆ. ನಿಮಗೆ ಯಾರಾದರೂ ಸಲಾಂ ಹೇಳಿದರೆ ಅವನು ಸತ್ಯ ವಿಶ್ವಾಸಿಯಲ್ಲ ಎಂದು ಹೇಳಬೇಡಿ ಎಂದು ಅದರಲ್ಲಿ ಹೇಳಿದೆ. ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಮಾಡಿದವರ ಮೇಲೆ ತೀವ್ರ ಕೋಪವನ್ನು ವ್ಯಕ್ತಪಡಿಸಿದರು. ಮುಂದೆ ಇಂತಹ ಕೃತ್ಯಗಳು ನಡೆಯಬಾರದೆಂದು ತಾಕೀತು ಮಾಡಿದರು. ಅಂತಹವರು ತಮ್ಮ ಕಣ್ಮುಂದೆ ಇರಕೂಡದು ಎಂದು ಹೇಳಿದರು. ಕೆಲವು ವರದಿಗಳ ಪ್ರಕಾರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಶಪಿಸಿದರು. ಅವರಿಗೆ ಈ ವಿಷಯದಲ್ಲಿ ಬಹಳ ದುಃಖವಿತ್ತು. ಅವರು ಇದನ್ನು ಹೇಯ ಕೃತ್ಯವೆಂದೂ ಸಹ ಬಣ್ಣಿಸಿದ್ದಾರೆ. ಪಾಕಿಸ್ತಾನದ ಇಂದಿನ ನಾಮಧಾರಿ ಮುಲ್ಲಾಗಳು, ಧರ್ಮದ ಗುತ್ತಿಗೆದಾರರು ಈ ವಿಷಯವನ್ನು ಅರ್ಥ ಮಾಡಿಕೊಂಡರೆ ಮತ್ತು ಅಹ್ಮದಿಯರ ಮೇಲೆ ಮಾಡುತ್ತಿರುವ ದೌರ್ಜನ್ಯಗಳನ್ನು ನಿಲ್ಲಿಸಿದರೆ ಅಲ್ಲಾಹನ ಶಾಪದಿಂದ ಪಾರಾಗಬಹುದು. ಈಗ ಯುದ್ಧಗಳ ವಿಷಯ ಪ್ರಸ್ತಾಪಿಸುತ್ತೇನೆ. ರಂಜಾನ್ 8ನೇ ಹಿಜರಿಯಲ್ಲಿ ನಡೆದ ಮಕ್ಕಾ ವಿಜಯದ ಬಗ್ಗೆ ಪ್ರಸ್ತಾಪಿಸಲಾಗುತ್ತಿತ್ತು. ಇದನ್ನು ಫತಹೆ ಅಜೀಮ್, ಮಹತ್ವದ ವಿಜಯ ಎಂದು ಕರೆಯಲಾಗುತ್ತದೆ. ಇದರ ಸುವಾರ್ತೆಯನ್ನು ಅಲ್ಲಾಹನು ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮೊದಲೇ ನೀಡಿದ್ದನು. ಇದರ ಪರಿಣಾಮ ಜನರು ಗುಂಪು ಗುಂಪಾಗಿ ಇಸ್ಲಾಮಿಗೆ ಪ್ರವೇಶಿಸಲು ಆರಂಭಿಸಿದರು. ಹಜ್ರತ್ ಮುಸ್ಲಿಂ ಮೌದ್ ರಲಿಯಲ್ಲಾಹು ಅನ್ಹು ಕುಲ್ ರಬ್ಬಿ ಅದ್ಖಲ್ನಿ ಮುದ್ಖಲ ಸಿದ್ಕಿನ್ ಎಂಬ ವಚನದ ಕುರಿತು ಹೀಗೆ ಹೇಳುತ್ತಾರೆ. ಇದು ಹಿಜರಾಗೆ ಮೊದಲು ಸೂರಾ ಬನಿ ಇಸ್ರಾಯೇಲ್ನಲ್ಲಿ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವತೀರ್ಣಗೊಂಡ ವಚನವಾಗಿತ್ತು. ಇದರಲ್ಲಿ ಹಿಜರತ್ ಮತ್ತು ಮಕ್ಕಾ ವಿಜಯದ ಸುವಾರ್ತೆ ನೀಡಲಾಗಿತ್ತು. ಸೂರಾ ಫತಹದಲ್ಲಿ ಮಕ್ಕಾ ವಿಜಯದ ಸುವಾರ್ತೆಯನ್ನು ಹೀಗೆ ವಿವರಿಸಲಾಗಿದೆ. ಲಖದ್ ರಜಿಯಲ್ಲಾಹು ಅನಿಲ್ ಮುಅ್ಮಿನೀನ ಇದಾ ಯಬಾಯಿಕೂನ ತಹತ ಶಜ್ರ್ ಫಅಲಿಮಾ ವಮಾಫಿ ಫಅನ್ಜಕೀನ ಅಲೈಹಿಂ ವ ಅಸಹಾಬಹುಂ ಫತಹನ್ ಕರೀಬಾ. ಈ ಮರದ ಕೆಳಗೆ ಸತ್ಯ ವಿಶ್ವಾಸಿಗಳು ನಿನ್ನೊಡನೆ ನಿಷ್ಠೆಯ ಪ್ರತಿಜ್ಞೆ ಮಾಡಿದಾಗ ಅಲ್ಲಾಹನು ಅವರ ಬಗ್ಗೆ ಸಂತೃಪ್ತಿಯಾಗಿದ್ದನು. ಅವರ ಹೃದಯಗಳಲ್ಲಿ ಏನು ಇತ್ತೆಂದು ಅವನು ಚೆನ್ನಾಗಿ ತಿಳಿದಿದ್ದನು. ಆದ್ದರಿಂದ ಅವನು ಅವರಿಗೆ ಮನಃಶಾಂತಿಯನ್ನು ಪ್ರದಾನ ಮಾಡಿದನು ಮತ್ತು ಒಂದು ವಿಜಯವನ್ನು ದಯಪಾಲಿಸಿದನು. ಸೂರಾ ಫತಹ್ ಆಯತ್ 19. ಸತ್ಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದಿಂದ ಹಿಜರತ್ ಮಾಡಿದ ದಿನವೇ ಅಲ್ಲಾಹು ಅವರಿಗೆ ಮಕ್ಕಾ ವಿಜಯದ ಸುವಾರ್ತೆಯನ್ನು ನೀಡಿದ್ದನು. ಹೀಗಾಗಿ ಹಿಜರತ್ ಸಮಯದಲ್ಲಿ ಇನ್ನದಿ ಫರ್ಜು ಅಲೈಕುಂ ಕುರ್ಆನ ಲಾ ರಾದ್ದುಕ ಇಲಾ ದುಆ ಎಂಬ ಆಯತ್ ಅವತೀರ್ಣಗೊಂಡಿತು. ಅಂದರೆ ನಿನ್ನ ಮೇಲೆ ಕುರ್ಆನನ್ನು ಕಡ್ಡಾಯಗೊಳಿಸಿದವನು ಖಂಡಿತವಾಗಿಯೂ ನಿನ್ನನ್ನು ಮರಳಬೇಕಾದ ಸ್ಥಳಕ್ಕೆ ಮರಳಿಸುವನು. ಸೂರಾ ಕಸಸ್ ಆಯತ್ 86. ಇಮಾಮ್ ಫಕ್ರುದ್ದೀನ್ ಖಾಜಿ ಹೇಳುತ್ತಾರೆ, ಇದರ ಹಿಂದಿರುವ ಸ್ಥಳ ಎಂದರೆ ಮಕ್ಕಾ ಪಟ್ಟಣವೇ ಆಗಿದೆ. ಸೂರತ್ತುಲ್ ಬಕ್ರಾದ ಒಂದು ವಚನದಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ, ವಮಿನ್ ಹೈಸು ಕರ್ಜತ ಪವಲ್ ವಜ್ಹಕ ಸತ್ ಅಲ್ ಮಸ್ಜಿದುಲ್ ಹರಾಮ್. ಈ ಆಯತ್ತಿನ ಅರ್ಥವೇನೆಂದರೆ,
ಎಲೈ ಮುಸ್ಲಿಮರೇ, ನಿಮ್ಮ ಏಕೈಕ ಉದ್ದೇಶವು ಕಾಬಾ ಭವನವನ್ನು ವಶಪಡಿಸಿಕೊಂಡು ಅದನ್ನು ಇಸ್ಲಾಮಿನ ಕೇಂದ್ರವನ್ನಾಗಿ ಮಾಡುವುದಾಗಿದೆ. ಏಕೆಂದರೆ ಇಸ್ಲಾಂ ಮಕ್ಕಾದಲ್ಲಿ ಹರಡುವವರೆಗೂ ಮಕ್ಕಾ ಮುಸಲ್ಮಾನರು ಅಧೀನಕ್ಕೂ ಬರುವವರೆಗೂ ಉಳಿದ ಇಡೀ ಅರಬ್ ಮುಸ್ಲಿಮರಾಗಲು ಸಾಧ್ಯವಿಲ್ಲ. ಇದು ಮುಸ್ಲಿಮರಿಗಾಗಿ ನಿಗದಿಪಡಿಸಲಾದ ಕಾರ್ಯಕ್ರಮವಾಗಿತ್ತು. ಈಗ ನಾನು ಒಬ್ಬ ಶಹೀದ್ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಸರ್ಗೋದಾದ ಸನ್ಮಾನ್ಯ ಶೇಖ್ ಮುಬಶಿರ್ ಅಹ್ಮದ್ ಸಾಹೇಬ್ ದೆಹಲ್ವಿ ಅವರ ಪುತ್ರ ಡಾಕ್ಟರ್ ಶೇಖ್ ಮೊಹಮ್ಮದ್ ಮನ್ಸೂರ್ ಸಾಹೇಬ್ ಮೇ 16ರಂದು ಅಹ್ಮದಿಯತ್ತಿನ ವಿರೋಧಿಯೊಬ್ಬ ಗುಂಡಿಕ್ಕಿ ಶಹೀದ್ ಮಾಡಿದ್ದಾನೆ. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಘಟನೆಯ ದಿನ ಡಾಕ್ಟರ್ ಸಾಹೇಬ್ ಜುಮಾ ನಮಾಜ್ ಮುಗಿಸಿ ತಮ್ಮ ಕುಟುಂಬದವರೊಂದಿಗೆ ಸರ್ಗೋದಾದ ಅವರು ಕೆಲಸ ಮಾಡುತ್ತಿರುವ ಫಾತಿಮಾ ಆಸ್ಪತ್ರೆಗೆ ಹೋಗುತ್ತಿರುವಾಗ ಅಲ್ಲಿ ಮೊದಲೇ ಇದ್ದ ಒಬ್ಬ ವ್ಯಕ್ತಿ ಶಾಪಿಂಗ್ ಬ್ಯಾಗಿನಿಂದ ಪಿಸ್ತೂಲ್ ತೆಗೆದು ಅವರ ಬೆನ್ನಿಗೆ ಗುಂಡು ಹಾರಿಸಿದ. ಅವರನ್ನು ತಕ್ಷಣ ಸಿವಿಲ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಗಾಯಗಳಿಂದಾಗಿ ಡಾಕ್ಟರ್ ಸಾಹೇಬರು ಶಹೀದ್ ಆದರು. ಘಟನೆಯ ನಂತರ ಹಲ್ಲೆಗಾರ ಪಿಸ್ತೂಲನ್ನು ತಿರುಗಿಸುತ್ತಾ ತನ್ನ ಜೊತೆಗಾರರೊಡನೆ ಅಲ್ಲಿಂದ ಪರಾರಿಯಾದ. ಶಹೀದ್ ಆದ ಡಾಕ್ಟರ್ ಸಾಹೇಬರಿಗೆ 59 ವರ್ಷ ವಯಸ್ಸಾಗಿತ್ತು. ಇವರ ಕುಟುಂಬದಲ್ಲಿ ಅಹ್ಮದಿಯತ್ ಅವರ ಮುತ್ತಾತ ಬಾಬು ಇಜಾಜ್ ಹುಸೇನ್ ಸಾಹೇಬರ ಸಹೋದರ ಹಜರತ್ ಸರ್ಫರಾಜ್ ಹುಸೇನ್ ಸಾಹೇಬ್ ದೆಹಲ್ವಿಯವರ ಮೂಲಕ ಲಭಿಸಿತು. ಅವರು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಕೈಯಲ್ಲಿ ಬೈಯತ್ತಾಗಿದ್ದರು. ಅನಂತರ ಶಹೀದರ ಮುತ್ತಾತ ಸನ್ಮಾನ್ಯ ಬಾಬು ಇಜಾಜ್ ಹುಸೇನ್ ಸಾಹೇಬರು ತಮ್ಮ ಸಹೋದರನ ಮೂಲಕ ಬೈಯತ್ತಾಗಿದ್ದರು. ಹಜರತ್ ಮರ್ಹೂಮ್ ಎಸ್ಫಿ ಕಾಲೇಜ್ ಲಾಹೋರ್ CFC ಮಾಡಿದರು. ಅನಂತರ 1990ರಲ್ಲಿ ರಾವಲ್ಪಿಂಡಿಯ ಮೆಡಿಕಲ್ ಕಾಲೇಜಿನಿಂದ MBBS ಪದವಿ ಪಡೆದರು. ನಂತರ ಪಂಜಾಬ್ ಸರ್ಕಲ್ ಕಮಿಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 4 ವರ್ಷಗಳ ಕಾಲ ಸರ್ವೀಸ್ ಆಸ್ಪತ್ರೆ ಮತ್ತು ಜಿನ್ನಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರು. 1998ರಲ್ಲಿ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ ಯಲ್ಲಿ ಮೆಂಬರ್ಶಿಪ್ ಮತ್ತು 2021ರಲ್ಲಿ ಫೆಲೋಶಿಪ್ ಗೌರವವನ್ನು ಪಡೆದರು. ಇವರು 2001ರಲ್ಲಿ ಸರ್ಗೋವಾಕ್ಕೆ ಸ್ಥಳಾಂತರಗೊಂಡರು. ಅವರು ಸರ್ಗೋವಾದ ಮೊದಲ ಯಕೃತ್ ಮತ್ತು ಜಠರ ಕಾಯಿಲೆಗಳ ತಜ್ಞರಾಗಿದ್ದರು. 2001ರಲ್ಲಿ ಸರ್ಗೋದಾಕ್ಕೆ ಸ್ಥಳಾಂತರಗೊಂಡ ನಂತರ ಅವರು ನಿಯಮಿತವಾಗಿ ಫಜ್ಲೆ ಉಮರ್ ಆಸ್ಪತ್ರೆಯಲ್ಲಿ ವಿಸಿಟಿಂಗ್ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಅಲ್ಲಾಹನು ಅವರ ಕೈಯಲ್ಲಿ ಶಿಫಾ ಶಕ್ತಿಯನ್ನು ಇರಿಸಿದ್ದನು. ಲೌಕಿಕ ಜ್ಞಾನದ ಜೊತೆಗೆ ಅವರಿಗೆ ಧಾರ್ಮಿಕ ಜ್ಞಾನವು ಅಪಾರವಾಗಿತ್ತು. ಪವಿತ್ರ ಕುರ್ಆನಿನ ವ್ಯಾಖ್ಯಾನ, ತಜ್ಕಿರ್, ರೂಹಾನಿ ಖಜಾನ್, ಜಮಾಅತಿನ ಇತರ ಪುಸ್ತಕಗಳು ಮತ್ತು ಭಿನ್ನಾಭಿಪ್ರಾಯದ ವಿಷಯಗಳನ್ನು ಒಳಗೊಂಡ ಪುಸ್ತಕಗಳ ಬಗ್ಗೆ ಅವರಿಗೆ ವ್ಯಾಪಕ ಜ್ಞಾನವಿತ್ತು. ಶಹೀದರು ಸರ್ಗೋದಾ ಜಿಲ್ಲೆಯ ನಾಯಿಬ್ ಅಮೀರ್ ಆಗಿ ಸೇವೆ ಸಲ್ಲಿಸಲು ಸೌಭಾಗ್ಯ ಲಭಿಸಿತು. ಮೆಡಿಕಲ್ ಅಸೋಸಿಯೇಷನ್ ಸ್ಥಾಪನೆಯಾದಾಗಿನಿಂದ ಅವರು ಅದರ ಸದಸ್ಯರೂ ಆಗಿದ್ದರು. 2024ರಿಂದ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿದ್ದರು. ಹಾಗೆ ಸರ್ಗೋದಾ ಚಾಪ್ಟರ್ ಅಧ್ಯಕ್ಷರಾಗಿದ್ದರು. ಕಳೆದ 3 ದಶಕಗಳಿಂದ ಅವರು ಕ್ಯಾನ್ಸರ್ ಪೀಡಿತರಾಗಿದ್ದರು. ಯಾವಾಗಲೂ ತಮ್ಮ ರೋಗಕ್ಕಿಂತ ಇತರ ರೋಗಕ್ಕೆ ಆದ್ಯತೆಯನ್ನು ನೀಡಿ ಯಾವಾಗಲೂ ಸೇವೆಗೆ ಸಜ್ಜರಾಗಿರುತ್ತಿದ್ದರು. ರೋಗಿಗಳ ಬಗ್ಗೆ ಸಹಾನುಭೂತಿ, ಪ್ರೀತಿ ಮತ್ತು ನಿರ್ಗತಿಕರಿಗೆ ಉಚಿತ ಚಿಕಿತ್ಸೆ ನೀಡುವುದು ಅವರ ಪ್ರಮುಖ ಗುಣವಾಗಿತ್ತು. ನಿರ್ಗತಿಕ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದರ ಜೊತೆಗೆ ಅವರಿಗೆ ಹಿಂದಿರುಗಲು ಹಣದ ವೆಚ್ಚವನ್ನು ಕೂಡ ನೀಡುತ್ತಿದ್ದರು. ಅವರು ಕೆಲವು ಟೆಸ್ಟ್ಗಳಲ್ಲಿ ಉಚಿತವಾಗಿ ಮಾಡಿಸಿಕೊಡುತ್ತಿದ್ದರು, ಅದಕ್ಕೆ ಹಣವನ್ನು ಕೊಡುತ್ತಿದ್ದರು. ಆರ್ಥಿಕವಾಗಿ ದುರ್ಬಲರಾದ ಹುಡುಗಿಯರ ಮದುವೆಗಾಗಿಯೂ ಅವರು ಸಹಾಯ ಮಾಡುತ್ತಿದ್ದರು. ಶಹೀದರ ತಾಯಿ ಮೊಹತ್ರಮಾ ಅಮತುಲ್ ಹಯ್ಯಾ ಸಾಹೇಬರು ದಿವಂಗತರು ತಮ್ಮ ಹೆತ್ತವರನ್ನು ಅತಿ ಹೆಚ್ಚು ಗೌರವಿಸುತ್ತಿದ್ದರು. ಬಾಲ್ಯದಿಂದಲೇ ಅವರು ಅಸಂಖ್ಯಾತ ಉತ್ತಮ ಗುಣಗಳನ್ನು ಹೊಂದಿದ್ದರು. ತಮ್ಮ ಕೆಲಸದ ಕಡೆಗೆ ಗಮನಹರಿಸುತ್ತಿದ್ದರು. ಖಿಲಾಫತ್ತಿನೊಂದಿಗೆ ಅತೀವ ಪ್ರೀತಿ ಹೊಂದಿದ್ದರು. ಆರ್ಥಿಕ ವ್ಯವಹಾರಗಳ ಸಂಪೂರ್ಣ ಲೆಕ್ಕವನ್ನು ಇರಿಸುತ್ತಿದ್ದರು. ಕುಟುಂಬದ ಎಲ್ಲ ಸದಸ್ಯರನ್ನು ಜೋಡಿಸಿ ಇರಿಸಿಕೊಂಡಿದ್ದರು. ಅವರ ಪತ್ನಿ ಮೊಹತ್ರಮಾ ಅಮತುನ್ನೂರ್ ಸಾಹಿಬ ಹೇಳುತ್ತಾರೆ, ಜಮಾಅತ್ ವ್ಯವಸ್ಥೆಯೊಂದಿಗೆ ಯಾವಾಗಲೂ ಅಂಟಿಕೊಂಡಿರಲು ಮಕ್ಕಳನ್ನು ಉಪದೇಶಿಸುತ್ತಿದ್ದರು. ಕುತುಬಾಗಳನ್ನು
ನಿಯಮಿತವಾಗಿ ಆಲಿಸುತ್ತಿದ್ದರು ಮತ್ತು ಮುಖ್ಯಾಂಶಗಳನ್ನು ಡೈರಿಯಲ್ಲಿ ಬರೆದಿಟ್ಟುಕೊಳ್ಳುತ್ತಿದ್ದರು. ಚಂದ ಪಾವತಿಸುವುದರಲ್ಲಿ ಮಾದರಿಯಾಗಿದ್ದರು. ಶಹೀದ್ ಆದಾಗ 2025 ತನಕದ ಅವರ ಚಂದ ವಸಿಯತ್ ಸಂಪೂರ್ಣವಾಗಿಯೂ ಪಾವತಿಸಲ್ಪಟ್ಟಿತು. ಅವರ ಪುತ್ರಿ ಸಾಯಿಮಾ ಹೇಳುತ್ತಾರೆ, ಅವರು ಅತ್ಯಂತ ವಾತ್ಸಲ್ಯಮಹಿ ತಂದೆಯಾಗಿದ್ದರು. ನನ್ನ ಮದುವೆಯ ವೇಳೆ ಅವರು ನನಗೆ ಒಂದು ಸಲಹೆ ನೀಡಿದರು. ಮಗಳೇ, ನಿನ್ನ ಅತ್ತೆ ಮನೆಯಲ್ಲಿ ಯಾವಾಗಲೂ ಜಮಾಅತ್ ವ್ಯವಸ್ಥೆಯೊಂದಿಗೆ ಸಂಪರ್ಕದಲ್ಲಿರು. ಎಂದಾದರೂ ಜಮಾಅತ್ ಸೇವೆಯ ಸೌಭಾಗ್ಯ ದೊರೆತರೆ ಎಂದಿಗೂ ಅದನ್ನು ನಿರಾಕರಿಸಬೇಡ. ಅವರ ಸೊಸೆ ಹೇಳುತ್ತಾರೆ, ಅಲ್ಲಾಹನ ಮೇಲೆ ಭರವಸೆ ಇರಿಸುವುದಕ್ಕೆ ಅವರು ಬಹಳವಾಗಿ ಒತ್ತು ನೀಡುತ್ತಿದ್ದರು. ಯಾವುದೇ ವಿಷಯದಲ್ಲಿ ಮಾರ್ಗದರ್ಶನ ಕೋರಿದರೆ ಅವರು ಆ ದುವಾದೊಂದಿಗೆಯೇ ಪ್ರಾರಂಭಿಸಿ ದುವಾದೊಂದಿಗೆಯೇ ಕೊನೆಗೊಳಿಸುತ್ತಿದ್ದರು. ಅವರ ಸಹೋದರಿ ಹೇಳುತ್ತಾರೆ, ಜಮಾತಿನ ಎದುರಾಗಿ ನಡೆಯುತ್ತಿರುವ ವಿರೋಧ ಕಾರಣದಿಂದ ಅವರು ತುಂಬ ಚಿಂತಿತರಾಗಿದ್ದರು. ರಾತ್ರಿ ಎದ್ದು ನಫಲ್ ನಮಾಜ್ ಮತ್ತು ತಹಜ್ಜುದ್ ನಮಾಜ್ ನಿರ್ವಹಿಸುತ್ತಿದ್ದರು. ಸರ್ಗೋದಾ ಜಿಲ್ಲೆಯ ಅಮೀರ್ ಸಾಹೇಬ್ ಹೇಳುತ್ತಾರೆ, ಜನರಿಗೆ ಉಪಕಾರವಾಗುವುದರ ಜೊತೆಗೆ ವಿನಯವಂತಿಕೆ ಮತ್ತು ನಮ್ರತೆ ಅವರ ಮುಖ್ಯ ಗುಣವಾಗಿತ್ತು. ಜಮಾಅತಿನ ಹುದ್ದೆದಾರರನ್ನು ಅವರು ಬಹಳವಾಗಿ ಗೌರವಿಸುತ್ತಿದ್ದರು. ಅಲ್ಲಿನ ಜಮಾಅತಿನ ಮುರಬ್ಬಿ ಹೇಳುತ್ತಾರೆ, ನಮಗೆ ಅತ್ಯಂತ ಪ್ರಿಯ ಮಾನವೀಯತೆ ಸೇವಕ, ಕರುಣೆ ಮತ್ತು ದಯಾಮಯ ಪ್ರತಿರೂಪ ಲಕ್ಷಾಂತರ ಜನರು ಮಸೀಹೆ ಪೂರ್ಣವಾಗಿಯೂ ದೇವದೂತರಾದಂತಹ ಮನುಷ್ಯ ನಮ್ಮನ್ನು ಅಗಲಿ ಹೋದರು. ಅವರು ಸರಳ ಜೀವನ ನಡೆಸುತ್ತಿರುವ ವ್ಯಕ್ತಿಯಾಗಿದ್ದರು. ಅವರ ಜೀವನದ ಪ್ರತಿಯೊಂದು ಅಂಶವೂ ಮಾದರಿಯಾಗಿತ್ತು. ವಿರೋಧಿಗಳು ಜಿಲ್ಲೆಯಾದ್ಯಂತ ಅವರ ವಿರುದ್ಧ ಕರಪತ್ರಗಳನ್ನು ವಿತರಿಸಿದ್ದರು. ಹಾಗೆಯೇ ಟಾರ್ಗೆಟ್ ಮಾಡಬೇಕಾದ ಅಹ್ಮದಿಯರ ಪಟ್ಟಿಯನ್ನು ತಯಾರಿಸಿದ್ದರು. ಆ ಪಟ್ಟಿಯಲ್ಲಿ ಡಾಕ್ಟರ್ ಸಾಹೇಬರ ಹೆಸರು ಅಗ್ರಸ್ಥಾನದಲ್ಲಿತ್ತು. ಅವರನ್ನು ಕಡ್ಡಾಯವಾಗಿ ವಧಿಸಬೇಕು ಎಂದು ಅಕ್ರಮ ತೂಫಾನಿ ಎಂಬ ಹೆಸರಿನ ಒಬ್ಬ ಮೌಲವಿ ಫತ್ವಾ ನೀಡಿದನು. ಅಲ್ಲದೆ ಈ ಫತ್ವಾವನ್ನು ವಿತರಣೆ ಕೂಡ ಮಾಡಲಾಗಿತ್ತು. ಆದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಅಲ್ಲಾಹನು ಶೀಘ್ರದಲ್ಲಿ ಅವರನ್ನು ಹಿಡಿದು ಶಿಕ್ಷಿಸಲಿ, ಏಕೆಂದರೆ ಈಗ ದೇಶವನ್ನು ಉಳಿಸಲು ಇವರಿಂದ ಮುಕ್ತಿ ಪಡೆಯುವುದು ಅಗತ್ಯ. ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡುತ್ತಿರುವ ಇವರು ನಾಮಧಾರಿ ಧಾರ್ಮಿಕ ಜನರನ್ನು ದೇಶದಿಂದ ನಾಶ ಮಾಡಲು ಹೊರಟಿದ್ದಾರೆ. ನಮ್ಮ ಫಿರ್ಯಾದು ಅಲ್ಲಾಹನ ಮುಂದೆ ಆಗಿದೆ. ಆತನು ಇಂತಹ ಕೃತ್ಯವನ್ನು ಪೂರೈಸಲು ನಾವು ಸಂಪೂರ್ಣ ಗಮನ ಹರಿಸಬೇಕು. ಅಲ್ಲಾಹನು ಶಹೀದರ ಪದವಿಗಳನ್ನು ಉನ್ನತಗೊಳಿಸಲಿ, ಅವರ ಬಂಧುಗಳಿಗೆ ತಾಳ್ಮೆ ಮತ್ತು ಧೈರ್ಯವನ್ನು ನೀಡಲಿ. ಅವರಿಗೆ ವೃದ್ಧೆಯಾದ ತಾಯಿ ಇರುವರು. ಅಲ್ಲಾಹನು ಅವರ ದುಃಖವನ್ನು ಹಗುರಗೊಳಿಸಲಿ. ಅವರ ಪತ್ನಿ ಮತ್ತು ಮಕ್ಕಳನ್ನು ಅಲ್ಲಾಹನು ತನ್ನ ಸಂರಕ್ಷಣೆಯಲ್ಲಿ ಇರಿಸಲಿ. ಆಮೀನ್. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.